ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಯಾರು ಒಂದೇ ಚಿತ್ತದಿಂದ ಏಕಚಿತ್ತದಿಂದ ಬ್ರಹ್ಮರಂಧ್ರಕ್ಕೆ ತಲುಪುವಂಥ ಒಂದು ನಿಷ್ಠೆಯನ್ನು, ಇಂದ್ರಿಯಗಳ ಎಲ್ಲ ದ್ವಾರಗಳನ್ನು ಮುಚ್ಚಿ ಮನಸ್ಸನ್ನು ಹೃದಯದಲ್ಲಿ ಸ್ಥಿರಗೊಳಿಸಿ ಪ್ರಾಣವಾಯುವನ್ನು ಬ್ರಹ್ಮರಂಧ್ರಕ್ಕೆ ಏರಿಸಿ ಯೋಗನಿಷ್ಠೆಯಿಂದ ಯಾರು ನನ್ನನ್ನು ಸ್ಮರಿಸ್ತಾರೋ, ಓಂಕಾರದ ಮೂಲಕ ಅದನ್ನು ಉಚ್ಚರಿಸುತ್ತಾ ಯಾರು ನನ್ನನ್ನು ಸ್ಮರಿಸ್ತಾರೋ ಅವರು ಪರಮಗತಿಯನ್ನು ಹೊಂದುತ್ತಾರೆ ಅನ್ನುವಂಥ ಮಾತನ್ನು ಶ್ರೀಕೃಷ್ಣ ಹೇಳಿದರು. ಮತ್ತೆ ಮುಂದುವರೆದು 14-15ನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ. ಅನನ್ಯಚೇತ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ ಅಂತ ಹೇಳಿದ. ಹೇ ಅರ್ಜುನ, ಚಿತ್ತವನ್ನು ಬೇರೆ ಕಡೆಗೆ ಬಿಡದಂತೆ ಸ್ಥಿರಗೊಳಿಸಿ ನಿತ್ಯವೂ ನಿರಂತರವೂ ನನ್ನ ಸ್ಮರಣೆಯನ್ನು ಮಾಡುವಂಥವನು, ಯಾವುದೇ ಕೆಲಸದಲ್ಲಿದ್ದರೂ ಕೂಡ ಕೆಲಸಗಳನ್ನೆಲ್ಲ ನಿಲ್ಲಿಸಬೇಕು ಅಂತೆಲ್ಲ, ಯಾವ ಕೆಲಸವನ್ನು ಮಾಡ್ತಾ ಇದ್ದರೂ ಕೂಡ ಭಗವಂತನ ಸ್ಮರಣೆಯೊಂದಿಗೇ ಮಾಡುವಂಥದ್ದು. ಆ ರೀತಿ ನಿತ್ಯಯುಕ್ತನಾದಂಥ ಯೋಗಿ ನನ್ನನ್ನು ಸಹಜವಾಗಿ ಪಡಿತಾನೆ. ಹಿಂದಿನ ಶ್ಲೋಕದಲ್ಲಿ ಯಾರು ಕೊನೆಗಾಲದಲ್ಲಿ ಮರಣಕಾಲದಲ್ಲಿ ನನ್ನನ್ನು ಸ್ಮರಣೆ ಮಾಡ್ತಾ ಅವನು ದೇಹತ್ಯಾಗ ಮಾಡ್ತಾನೋ ಅವನು ನನ್ನನ್ನು ಪಡಿತಾನೆ ಅಂತ ಹೇಳಿದ್ದ. ಆದರೆ ಕೊನೆ ಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡಬೇಕು ಅಂದರೆ ಅವನು ಜೀವಂತ ಇದ್ದಾಗ ಆ ಅಭ್ಯಾಸವನ್ನು ಮಾಡಿಕೊಂಡಿರಬೇಕು. ಜೀವಂತನಿದ್ದಾಗ ಸದಾ ಕಾಲ ಭಗವಂತನನ್ನು ಸ್ಮರಣೆ ಮಾಡುವಂಥ ಹವ್ಯಾಸ ಹೊಂದಿರುವಂಥವನು ಮಾತ್ರ ಕೊನೆಗಾಲದಲ್ಲಿ ಭಗವಂತನನ್ನು ಸ್ಮರಣೆ ಮಾಡೋದಕ್ಕೆ ಸಾಧ್ಯ. ಆ ರೀತಿ ಕೊನೆಗಾಲದಲ್ಲಿ ಭಗವಂತನನ್ನು ಸ್ಮರಣೆ ಮಾಡ್ತಾ ಜೀವನದ ಕಾಲದಲ್ಲಿ ಕಷ್ಟ ಸುಖ ಎರಡರಲ್ಲೂ ಕೂಡ ಭಗವಂತನನ್ನು ಸ್ಮರಿಸ್ತಾ ಕೊನೆಗಾಲದಲ್ಲಿ ನನ್ನ ಸ್ಮರಣೆಯನ್ನು ಮಾಡುವಂಥವನಿಗೆ ಇದು ಸಾಧ್ಯ ಆಗುತ್ತೆ, ನನ್ನನ್ನು ಹೊಂದುವಂಥದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ. ಮತ್ತೆ ಮುಂದುವರೆದು ಹೇಳ್ತಾನೆ, ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ ಅಂತ ಹೇಳಿದ. ಅಂದರೆ ನನ್ನನ್ನು ಸೇರಿ ಪರಮಗತಿಯನ್ನು ಹೊಂದಿದಂಥವನು ಮತ್ತೆ ಪುನರ್ಜನ್ಮ ಇಲ್ಲ ಅವನಿಗೆ. ಅವನು ಪುನಃ ಈ ದುಃಖದ ಮನೆಯನ್ನು, ಅಶಾಶ್ವತವಾದಂಥ ಈ ಪುನರ್ಜನ್ಮವನ್ನು ಅವನು ಮತ್ತೆ ಪಡೆಯೋದೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ನಾವು ಒಂದು ಸಲ ದೇವರನ್ನ ಮುಟ್ಟಿದ್ವಿ ಅಂದರೆ ನಮಗೆ ಮತ್ತೆ ಪುನರ್ಜನ್ಮ ಇಲ್ಲ, ಶಾಶ್ವತವಾದ ಆ ಲೋಕದಲ್ಲೇ ನಾವು ಇರೋದಕ್ಕೆ ಸಾಧ್ಯ. ಮತ್ತು ಈ ದುಃಖದ ಮನೆ, ಜೀವನ ಅನ್ನುವಂಥದ್ದು ಸದಾಕಾಲ ದುಃಖನೇ. ಒಬ್ಬೊಬ್ರಿಗೂ ಒಂದೊಂದು ರೀತಿ ದುಃಖ ಇರುತ್ತೆ. ಶ್ರೀಮಂತನಾದವನಿಗೆ ತನ್ನ ವ್ಯವಹಾರದ ಯೋಚನೆಗಳು, ವ್ಯವಹಾರದಲ್ಲಿ ನಷ್ಟ ಆದರೆ ದುಃಖ, ಯಾರಾದರೂ ಕದ್ಕೊಂಡು ಹೋದರೆ ಮಹಾ ದುಃಖ. ಬಡವನಾದವನಿಗೆ ನಿತ್ಯ ಜೀವನವೇ ದುಃಖ, ಅವನಿಗೆ ಅನ್ನ ಬಟ್ಟೆದೇ ದುಃಖ ಆಗುತ್ತೆ. ಹೀಗೆ ಪ್ರತಿಯೊಬ್ಬನಿಗೂ ಕೂಡ ಯಾವುದೋ ಒಂದು ದುಃಖ ಒದಗ್ತಾನೆ ಇರುತ್ತೆ. ಒಂದನ್ನು ಸರಿ ಮಾಡಿಕೊಂಡ್ರೆ ಇನ್ನೊಂದು ಶುರುವಾಗುತ್ತೆ, ಒಂದು ಪ್ಯಾಚ್ ಹಾಕೋ ಹೊತ್ತಿಗೆ ಇನ್ನೊಂದು ಪಂಚರ್ ಆಗ್ತಾ ಇರುತ್ತೆ. ಈ ಜೀವನನೇ ಹಾಗೆ. ಇಲ್ಲಿ ಹೋದರೆ ನಾವು ಪರಮಾತ್ಮನನ್ನು ಧ್ಯಾನ ಮಾಡೋದೇ ಇಲ್ಲ. ಪರಮಾತ್ಮನನ್ನು ಸ್ಮರಣೆ ಮಾಡಬೇಕು ಅಂದರೆ ಜೀವನ ಹೀಗೆ ಇರುತ್ತೆ, ಹೀಗೆ ಇರಬೇಕು. ಸುಖ ದುಃಖಗಳ ಒಂದು ಸಮ್ಮಿಶ್ರಣವೇ ಜೀವನ. ಇದಕ್ಕೆ ಹೊರತಾದವನು ಯಾರು ಅಂದರೆ ಯೋಗಿ. ಆ ಯೋಗಿ ಆದವನಿಗೆ ಈ ಸುಖ ಆಗಲಿ ದುಃಖ ಆಗಲಿ ಯಾವುದೂ ಇರಲ್ಲ, ಅವೆಲ್ಲವನ್ನೂ ಸಮಾನವಾಗಿ ತಗೊಂಡ್ಬಿಟ್ಟಿರ್ತಾನವನು. ಸುಖ ಬಂದರೆ ಹಿಗ್ಗಲ್ಲ, ದುಃಖ ಬಂದರೆ ಕುಗ್ಗಲ್ಲ.
ಹೀಗಿರೋರು ತುಂಬ ಕಡಿಮೆ. ಇನ್ನು ಉಳಿದಂತೆ ಎಲ್ಲರಿಗೂ ಕೂಡ ಈ ಸುಖ ದುಃಖಗಳ ಈ ಮನೆ, ಈ ದುಃಖದ ಮನೆ ಮತ್ತೆ ಬರದಂತೆ ಆಗಬೇಕು ಅಂತಂದರೆ ನಿರಂತರವಾಗಿ ಭಗವಂತನ ಸ್ಮರಣೆಯನ್ನು ಮಾಡಬೇಕು. ಕೊನೆಗಾಲದಲ್ಲಿ ಭಗವಂತನನ್ನು ಸ್ಮರಣೆ ಮಾಡಿ ದೇಹತ್ಯಾಗ ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಿದ್ದಾನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.